ಆಮೇಲೆ ಇವಾಗ ಎಲ್ಲರೂ ನನ್ನ ಏನು ಕೇಳ್ತಾ ಇದ್ರೆ ನೀವು ಎಲ್ಲಿ ತೊಗೊಂಡ್ರಿ ಮೇಡಮ್ ಮಿಷಿನ್ನು, ಆ ಮಿಷಿನ್ ಶಾಪ್ದು ನಂಬರ್ ಕಳಿಸಿ. ಅದು ಅಪ್ಪಿ ತಪ್ಪಿ ಅದರಲ್ಲಿ ನೀಡಲ್ ಕಟ್ಟಾದ್ರೇ ನಮಗೆ ಅದರಿಂದ ಪ್ರಾಬ್ಲಮ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಗೊಂಬೆ ಫ್ಯಾಷನ್. ಫ್ರೆಂಡ್ಸ್, ನೀವು ತುಂಬ ದಿವಸಗಳಿಂದ ಎಲ್ಲರೂ ಕಮೆಂಟ್ ಮೂಲಕ ನನಗೆ ತುಂಬ ಕೇಳ್ತಾ ಇದ್ರು ರಾಲ್ಸಾನ್ ಮಿಷಿನ್ ಬಗ್ಗೆ ಹೇಳಿ, ಅದನ್ನು ಎಲ್ಲಿ ತೊಗೊಂಡ್ರಿ, ಎಷ್ಟು ಪ್ರೈಸು ಅಂತ ಕೇಳ್ತಾನೆ ಇದ್ರಿ. ನಾನು ಆಲ್ರೆಡಿ ರಾಲ್ಸಾನ್ ಮಿಷಿನ್ ಬಗ್ಗೆ ನಾನು ಅದನ್ನು ಎಲ್ಲಿ ತೊಗೊಂಡೆ, ಪ್ರೈಸ್ ಎಷ್ಟು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಕೆಲವೊಬ್ಬರು ಆ ವಿಡಿಯೋನ ನೋಡಿಲ್ಲ ಅಂತ ಕಾಣುತ್ತೆ. ಅದರಿಂದ ನನ್ನ ಹೊಸ ಬೇರೆ ಬೇರೆ ಯಾವ್ಯಾವ ವಿಡಿಯೋ ಬರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ನೀವು ಕಮೆಂಟ್ ಆಗ್ತಾನೆ ಇದ್ರಿ. ಅದಕ್ಕೆ ಇನ್ನೊಂದ್ಸಲ ಈ ರಾಲ್ಸಾನ್ ಮಿಷಿನ್ ಬಗ್ಗೆ ತಿಳಿಸೋಣ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಂಬ್ರಾಯ್ಡ್ರಿ, ಇವಾಗ ಮ್ಯಾನ್ಯುಯಲ್ ಆಗಿ ಎಂಬ್ರಾಯ್ಡ್ರಿ ಮಾಡ್ತೀವಿ ಅಂದರೆ ರಾಲ್ಸಾನ್ ಮಿಷಿನ್ ಈಸ್ ದ ಬೆಸ್ಟ್. ನಿಜವಾಗ್ಲೂ ಹೇಳಬೇಕು ಅಂದರೆ ಫಿನಿಶಿಂಗು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಮ್ಯಾನ್ಯುಯಲ್ ಆಲ್ರೆಡಿ ನೀವು ಕಲಿತು ಮಾಡ್ತಾ ಇದ್ದೀನಿ ಅನ್ನೋರು ಯಾವುದೇ ಡೌಟ್ ಇಲ್ಲದೇ ರಾಲ್ಸಾನ್ ಮಿಷಿನ್ನ ತೊಗೊಳ್ಳಿ. ನನ್ನ ಕಡೆಯಿಂದ ಒಂದು ಸಜೆಷನ್ ನಾನು ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಸೆಕೆಂಡ್ ಹ್ಯಾಂಡ್ಲು ಮಿಷಿನ್ಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಏಕೆಂದರೆ ನೀವು ಪ್ರೊಫೆಷ್ನಲಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಾಗ ನೀವು ಸುಮ್ಮನೆ ಸೆಕೆಂಡ್ ಹ್ಯಾಂಡ್ಲು ಮಿಷಿನ್ ಕಡಿಮೆಗೆ ಸಿಗುತ್ತೆ, ನಮಗೆ ಬಜೆಟ್ ಕಡಿಮೆ ಅಂತ ನೀವು ಸೆಕೆಂಡ್ ಹ್ಯಾಂಡ್ಲು ತೊಗೊಂಡ್ಬಿಟ್ರೆ ಪದೇ ಅದರಲ್ಲೂ ಏನು ಗೊತ್ತಾ, ಈ ಎಂಬ್ರಾಯ್ಡ್ರಿ ಮಿಷಿನ್ ಅನ್ನೋದು ಒಂದ್ಸಲ ರಿಪೇರಿಗೆ ಬಂತು ಅಂದರೆ ನಾವು ಅದನ್ನು ರೆಡಿ ಮಾಡಿಸ್ಕೊಂಡು ಮತ್ತೆ ಅದೇ ಫಿನಿಶಿಂಗನ್ನ ತೊಗೊಂಡೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಏನಂದರೆ, ನೀವು ಕಲ್ತಿದ್ದೀನಿ, ನಾನು ಚೆನ್ನಾಗಿ ಮಾಡ್ತೀನಿ, ಪ್ರೊಫೆಷ್ನಲ್ ಆಗಿ ಮಾಡ್ತೀನಿ ಅನ್ನೋರು ದಯವಿಟ್ಟು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ಬೋದು, ಬಟ್ ಇದೇನು ಅಂತ ಜಾಸ್ತಿ ಏನಿಲ್ಲ ಈ ಮಿಷಿನ್ ರೇಟು. ಸೊ ನೀವು ತಗೋತಾ ಹೊಸದೇ ತಗೊಳ್ಳಿ ದಯವಿಟ್ಟು. ಇವಾಗ ಯಾರೋ ಬಂದು ಹೇಳ್ತಾರೆ ನಿಮಗೆ, ನಾನು ತೊಗೊಂಡು ಒಂದು ವಾರ ಆಗಿದೆ ಅಷ್ಟೇ, ನಾನು ಯೂಸ್ ಮಾಡ್ತಾ ಇಲ್ಲ, ನಾನು ಕಲ್ತಿಲ್ಲ, ಸೊ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವ್ರು ತೊಗೊಂಡು ಒಂದು ವಾರ ಆಗಿದೆಯೋ ಅಥವಾ 1 ಮಂತ್ ಆಗಿದೆಯೋ 1 ಇಯರ್ ಆಗಿದೆಯೋ, ಅದರಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅವೆಲ್ಲ ನಿಮ್ಗೆ ಗೊತ್ತಾಗುತ್ತಾ? ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ನೋಡೋದಕ್ಕೆ ಹೊಸದಾಗಿ ಕಾಣ್ಬೋದು, ಯಾಕೆಂದರೆ ಎಲ್ಲ ಸರ್ವಿಸ್ ಮಾಡಿ ನೀಟಾಗಿ ಬಿಟ್ಟಿರ್ಬೋದು, ಬಟ್ ಅದು ತುಂಬ ವರ್ಷದ ಹಳೆ ಮಿಷಿನ್ ಕೂಡ ಆಗಿರ್ಬೋದು. ನೀವು ತೊಗೊಂಡು 1-2 ಬ್ಲೌಸ್ ಮಾಡಾದ್ಮೇಲೆ ಮತ್ತೆ 3ನೇ ದಿನಕ್ಕೆ ನಿಮಗೆ ಅದು ಪ್ರಾಬ್ಲಮ್ ಆಯಿತು, ಕೆಡೋಯ್ತು ಅಂದರೆ ನೀವು ಮತ್ತೆ ಅದಕ್ಕೆ ಬಂಡವಾಳ ಹಾಕಬೇಕಾಗುತ್ತೆ. ಆಮೇಲೆ ಏನಂದರೆ, ನಮ್ಗೆ ಹತ್ರದಲ್ಲಿ ಯಾರು ಮಿಷಿನ್ ರೆಡಿ ಮಾಡೋರು ಇದ್ದರೆ ಓಕೆ, ಇಲ್ಲ ಅಂದರೆ ಅವ್ರು ಎಲ್ಲಿದ್ದಾರೆ ಅಂತ ನೀವು ಹುಡಿಕೊಂಡು ಹೋಗಿ ಆ ಮಿಷಿನ್ ರೆಡಿ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ಮುಗೀತು ಟೈಮು. ಸೊ ಪ್ರೊಫೆಷ್ನಲ್ ಆಗಿ ನಾವು ಯೂಸ್ ಮಾಡ್ತೀನಿ ಅನ್ನೋರು ದಯವಿಟ್ಟು ನಾನು ಹೇಳೋದು ಒಂದೇ, ಸೆಕೆಂಡ್ ಹ್ಯಾಂಡು ಮಿಷಿನ್ ನೀವು ಯಾವುದೇ ತೊಗೊಳಕ್ಕೆ ಹೋಗ್ಲಿ, ಸಿಂಗಲ್ ಸ್ಟಿಚಿಂಗ್ ಮಿಷಿನ್ ತೊಗೊಳ್ಳಿ, ಯಾವುದೇ ತೊಗೊಳಕ್ಕೆ ಹೋಗ್ಲಿ, ದಯವಿಟ್ಟು ಸ್ಟಾರ್ಟಿಂಗೇ ಸ್ವಲ್ಪ, ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ ನಾವು ಟೈಲರ್ಸ್ಗಳು ನಾವು ಏನು ಬಂಡವಾಳ, ಮಿಷಿನ್ನೇ ಮೇನ್ ಬಂಡವಾಳ ನಮಗೆ, ಇದನ್ನು ಬಿಟ್ಟು ಬೇರೆ ಯಾವುದ್ರದ್ದು ಬಂಡವಾಳ ನಮಗೆ ಜಾಸ್ತಿ ಬೀಳಲ್ಲ. ಸೊ ಮಿಷಿನ್ಗೆ ನಾವು ಒಂದು ಒಳ್ಳೆ ರೇಟ್ ಕೊಟ್ಟು ಒಂದು ಹೊಸದಾಗಿ ನಾವು ಬಂಡವಾಳ ಹಾಕೊಂಡ್ರೆ ಅದರಿಂದ ಅಂತೂ ಯಾವತ್ತಿಗೂ ಲಾಸ್ ಅನ್ನೋದೇ ಇಲ್ಲ. ಅದರಲ್ಲೂ ನೀವು ಹೊಸ ಮಿಷಿನ್ ತೊಗೊಂಡ್ರೆ ನಂಬ್ತಿರೋ ಬಿಡ್ತಿರೋ 2-3 ವರ್ಷ ಆದ್ರೂ ಕೂಡ, ಅಂದರೆ ನಾವು ಮಿಷಿನ್ನ ತೊಗೊಂಡ್ಬಿಡೋದಷ್ಟೇ ಮುಖ್ಯ ಅಲ್ಲ, ಅದ್ರ ಜೊತೆಗೆ ಅದನ್ನು ಮೇಂಟೈನ್ ಕೂಡ ಮಾಡಬೇಕು. ಸೊ ನಾವು ನೀಟಾಗಿ ಅದಕ್ಕೆ ಆಯಿಲ್ ಹಾಕಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ನೀವು ಒಂದು 2-3 ವರ್ಷ ಕೂಡ ಏನು ಅದರಿಂದ ಪ್ರಾಬ್ಲಮ್ ಬರೋದೇ ಇಲ್ಲ. ನಾವು ನೀಟಾಗಿ ಒಟ್ಟಿನಲ್ಲಿ ಕಲ್ತಿರ್ಬೇಕು. ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ನೀಡಲ್ ಕಟ್ ಆಗಬಾರ್ದು. ರಾಲ್ಸಾನ್ ಮಿಷಿನಲ್ಲಿ ಮೇನ್ ಪ್ರಾಬ್ಲಮ್, ನಮಗೆ ಜಾಸ್ತಿ ಪ್ರಾಬ್ಲಮ್ ಕಾಣುತ್ತೆ ಅಂದರೆ ನೀಡಲ್ ಅಪ್ಪಿ ತಪ್ಪಿ ಅದರಲ್ಲಿ ನೀಡಲ್ ಕಟ್ ಆದ್ರೇ ನಮಗೆ ಅದರಿಂದ ಪ್ರಾಬ್ಲಮ್ ಆಗೋದು. ಸೊ ಅದನ್ನು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು, ಮಕ್ಕಳು ಮರಿ ಏನಾದ್ರು ಮನೆಯಲ್ಲಿ ಮಕ್ಕಳಿದ್ರೆ ಸ್ವಲ್ಪ ಅವರಿಂದ ಮಿಷಿನ್ನ ದೂರ ಇಟ್ಟು, ಏಕೆಂದರೆ ನಾನು ಅನುಭವಿಸ್ಬಿಟ್ಟಿದ್ದೀನಿ ಸ್ವಲ್ಪ. ನಮ್ಮ ಮನೆಯಲ್ಲೇ ಮಗು ನೀಡಲ್ ಕಟ್ ಮಾಡ್ತು, ಸೊ ಮಿಷಿನ್ನು ತುಂಬಾ ಕೈ ಕೊಟ್ಬಿಟ್ಟು ಅದು ರೆಡಿ ಮಾಡಿಸೋ ಅಷ್ಟರಲ್ಲೇ ಸಾಕಾಯಿತು. ನಂದು ಹೊಸ ಮಿಷಿನೇನೆ, ನೀಡಲ್ ಕಟ್ ಆಗಿದ್ರಿಂದ ಮಾತ್ರ ಪ್ರಾಬ್ಲಮ್ ಅನ್ನೋದಾಯಿತು, ಅದು ಕೇಸು ಬಾಬಿನಿಂದ ಅಷ್ಟೇ. ಅಷ್ಟು ಬಿಟ್ಟರೆ ಹೊಸ ಮಿಷಿನಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಬರೋಲ್ಲ. ನೀವು 3 ವರ್ಷ ಆರಾಮಾಗಿ ಆ ಮಿಷಿನಲ್ಲಿ ನೀವು ಅರ್ನ್ ಮಾಡ್ಕೊಬೋದು. ಇವಾಗ ಆಲ್ರೆಡಿ ಗೊತ್ತಿದೆ ಪ್ರೊಫೆಷ್ನಲಿ ಇವಾಗೆಲ್ಲ ಎಷ್ಟು ಟ್ರೆಂಡಿಂಗ್ ಹೋಗ್ತಾ ಇದೆ. ಎಂಬ್ರಾಯ್ಡ್ರಿ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಆಗಿರ್ಬೋದು, ಈ ಬ್ಲೌಸ್ಗಳು ಇವಾಗಿನ ಟ್ರೆಂಡಿಂಗು. ಎಂಥ ಒಂದು ಮೊದಲು ಈ ವರ್ಕ್ ಬ್ಲೌಸ್ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಬ್ಲೌಸು, ಇದೆಲ್ಲ ಅಯ್ಯೋ ಎಲ್ಲ ದುಡ್ಡಿರೋರು ಮಾಡಿಸ್ಕೋತಾರೆ, ನಾವು ಅದೆಲ್ಲ ಮಾಡಿಸ್ಕೊಳಕ್ಕಾಗುತ್ತಾ, ಬರೀ ಬ್ಲೌಸ್ ಒಂದು ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ರೆ ಸಾಕು ಅಂತ ಇದ್ರು. ಬಟ್ ಇವಾಗ ಆ ಥರ ಅಲ್ಲ. ಎಂಥ ಮಿಡಲ್ ಕ್ಲಾಸು ಅಥವಾ ಅದಕ್ಕಿಂತ ಕಡಿಮೆ ಇರೋರು ಕೂಡ ಒಂದು ಸಿಂಪಲ್ ವರ್ಕ್ ಮಾಡಿಸ್ಕೊಬಿಡೋಣ, ಅದರಲ್ಲೂ ಮಿಷಿನ್ ವರ್ಕ್ಗೆ ಬರ್ತಾರೆ ಜನ. ಯಾಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ನಾವು ಎಷ್ಟು ರೇಟ್ ಕಡಿಮೆಯಿಂದನೂ ಮಾಡ್ಕೊಡ್ಬೋದು, ನಿಮಗೆ ಗೊತ್ತು ಅಲ್ವಾ. ತುಂಬ ಸಿಂಪಲ್ ವರ್ಕ್ ನೀವು 300ಇಂದ ಸ್ಟಾರ್ಟ್ ಮಾಡಿ ಸಾಕು. 300 ಆರಾಮ್ಸೆ ಮಾಡಿದ್ರು, ನೀವು ಡೈಲಿ ಕುತ್ಕೊಂಡು ಬರೀ ವರ್ಕ್ ಮಾಡ್ತೀನಿ ಅಂದ್ರೂ ಆರಾಮ್ಸೆ 3 ಬ್ಲೌಸ್ ವರ್ಕ್ ಮಾಡಬೇಕು. 300 ರೂಪಾಯಿ ತೊಗೊಂಡ್ರು ಅಲ್ಲೇ 900 ರೂಪಾಯಿ 1000 ರೂಪಾಯಿ ನಿಮಗೆ ಬಂದು ಬಿದ್ದೋಯ್ತು.
ಸೊ ಅದಕ್ಕೆ ನಾನು ಹೇಳೋದು, ಯಾರು ಹೊಸದಾಗಿ ತೊಗೋತಿದ್ದೀನಿ, ನಾನು ಎಂಬ್ರಾಯ್ಡ್ರಿ ಕಲ್ತಿದ್ದೀನಿ, ಮಿಷಿನ್ ತೊಗೋಬೇಕು ಅನ್ನೋರು ದಯವಿಟ್ಟು ಹೊಸ ಮಿಷಿನ್ ತೊಗೊಳ್ಳಿ. ಸೆಕೆಂಡ್ ಹ್ಯಾಂಡ್ ಮಿಷಿನ್ ಅಂತೂ ದಯವಿಟ್ಟು ಹೋಗ್ಬಿಡಿ, ಅದಕ್ಕೆ ಬಂಡವಾಳ ಹಾಕೋದೇ ವೇಸ್ಟು. ಮತ್ತು ಅದು ಮಧ್ಯ ರಿಪೇರಿ ಅದು ಇದು ಅಂತ ಬಂದರೆ ನಿಜವಾಗ್ಲೂ ಕೆಲಸ ಮಾಡೋ ಮೂಡೆ ಹೊರಟೋಗ್ಬಿಡುತ್ತೆ. ಅಯ್ಯಪ್ಪ ಏನಿದು ಇಷ್ಟೊಂದು ಇದಾಗ್ತಾ ಇದೆ ಅನ್ನೋ ಥರ ಆಗ್ಬಿಟ್ಟು ಕೆಲಸ ಮಾಡೋ ಮೂಡೆ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ದಯವಿಟ್ಟು ಹೊಸ ಮಿಷಿನೇ ತೊಗೊಳ್ಳಿ. ಆಮೇಲೆ ಇವಾಗ ಎಲ್ಲರೂ ನನ್ನ ಏನು ಕೇಳ್ತಾ ಇದ್ರಿ, ನೀವೆಲ್ಲಿ ತೊಗೊಂಡ್ರಿ ಮೇಡಮ್ ಮಿಷಿನ್ನು, ಆ ಮಿಷಿನ್ ಶಾಪ್ದು ನಂಬರ್ ಕಳಿಸಿ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ. ನಾನು ಒಂದು ಹೇಳೋದು, ಓಕೆ, ನಾನು ತೊಗೊಂಡಿದ್ದು ಮಿಷಿನ್ ಶಾಪ್ ನಂಬರ್ ಕಳಿಸೋದಕ್ಕೆ ಏನೂ ತೊಂದರೆ ಇಲ್ಲ, ನಾನು ಕೊಡ್ತೀನಿ. ಬಟ್ ಏನಂದರೆ ನೀವೆಲ್ಲ ಇವಾಗ ನಾವು ಇರೋ ಏರಿಯಾ ಅಥವಾ ನಾನಿರೋ ಸ್ಥಳನೇ ಬೇರೆ, ನೀವಿರೋ ಕಡೆನೇ ಬೇರೆ, ಆ ಥರ ಇದ್ದಾಗ ನಿಮಗೆ ಅಲ್ಲಿಂದ ಎಲ್ಲೋ ದೂರಕ್ಕೆ ಬಂದು ನೀವು ತಗೊಳ್ಳೋದಕ್ಕಾಗಲ್ಲ. ಆಮೇಲೆ ಎಲ್ಲೇ ಹೋದ್ರೂ ಕೆಲವೊಂದು ಕಡೆ ಹೋಮ್ ಸರ್ವಿಸ್ ಇರುತ್ತೆ, ಬೇರೆ ಕಡೆ ಎಲ್ಲ ಹೋಮ್ ಸರ್ವಿಸ್ ಕೊಡಲ್ಲ. ನಾನು ಓದಿದ ಕಡೆನೂ ಅಷ್ಟೇ, ನಾವು ಮಿಷಿನ್ ತೊಗೊಂಡು ನಾವೇ ತಂದು ಮನೆಯಲ್ಲಿ ಹಾಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದಂದರೆ, ನಿಮ್ಮ ಹತ್ರದಲ್ಲಿ ಟೈಲರ್ ಶಾಪ್ಗಳು, ಟೈಲರ್ ಮಿಷಿನ್ಗಳು ಹೊಸದಾಗಿ ಎಲ್ಲಿ ಮಾರ್ತಾರೆ, ಸೇಲ್ ಮಾಡ್ತಾರೆ ಅಂಥ ಕಡೆ ಹೋಗಿ ನನಗೆ ಈ ಥರ ವ್ಯಾಲ್ಸಾನ್ ಮಿಷಿನ್ ಬೇಕು ಅಂತ ಕೇಳಿ ಅಲ್ಲೇ ತೊಗೊಳ್ಳಿ. ಇನ್ನೊಂದು ಏನಂದರೆ, ನಾನು ತೊಗೊಂಡಿದ್ದು ಪಾಂಡವಪುರ. ನಿಮಗೆ ಪಾಂಡವಪುರ ಅಕ್ಕಪಕ್ಕ ಯಾರು ಇದ್ದರೆ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನಾನು ಮಿಷಿನ್ ಎಲ್ಲಿ ತೊಗೊಂಡೆ ಅವ್ರ ನಂಬರ್ನ ನಾನು ನಿಮಗೆ ಕಳಿಸ್ತೀನಿ, ತೊಗೊಳ್ಳೋರಂತೆ. ಪಾಂಡವಪುರ ಸುತ್ತಮುತ್ತ ಮಂಡ್ಯ ಯಾರಿದ್ದೀರಾ, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಈ ಥರ ವ್ಯಾಲ್ಸಾನ್ ಮಿಷಿನ್ ತೊಗೋಬೇಕು ಮೇಡಮ್, ನೀವು ತೊಗೊಂಡಿರೋ ಕಡೆನೇ ತೊಗೋಬೇಕು ಅನ್ನೋರು ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪಾಂಡವಪುರಕ್ಕೆ ಹತ್ತಿರದಲ್ಲಿರೋರು ನಾನು ನಂಬರ್ ಕೊಡ್ತೀನಿ, ನೀವು ಅಲ್ಲೋಗಿ ಅಂಗಡಿನಲ್ಲಿ ತೊಗೋಬೋದು. ಅವರು 1 ವರ್ಷದವರೆಗೂ ಗ್ಯಾರಂಟಿ ಕೊಡ್ತಾರೆ. ಅಂದರೆ ತುಂಬ ಹತ್ತಿರ ಇದ್ದರೆ ಬೇಕಾದ್ರೆ ಅವರು ಹೋಮ್ ಸರ್ವಿಸ್ ಕೂಡ ಕೊಡ್ತಾರೆ. ಅದಾದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ ನೀವು ತೊಗೊಂಡೋದ್ರೆ ತಕ್ಷಣ ಅವ್ರು ಅಟೆಂಡ್ ಮಾಡಿ ಮಿಷಿನ್ನ ರೆಡಿ ಮಾಡಿಕೊಡ್ತಾರೆ. ತುಂಬ ಪ್ರಾಬ್ಲಮ್ ಇದೆ, ನಾನು ತೊಗೊಂಡೋಗೋಕ್ಕಾಗಲ್ಲ ಅಂದರೆ ಬೇಕಾದರೆ ಅವರು ಮನೆಗೂ ಕೂಡ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಪಾಂಡವಪುರ ಸುತ್ತಮುತ್ತ ಮಂಡ್ಯ ಈ ಕಡೆ ಇರೋರು ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಇದ್ರ ಮಿಷಿನ್ ರೇಟ್ ಬಂದು ನನಗೆ 16,500 ಆಯಿತು. ನಾನು ತೊಗೊಂಡಿದ್ದ ಕಡೆ ಅಷ್ಟು ಬೀಳ್ತು. ಬಟ್ ಎಲ್ಲ ಕಡೆನೂ ಅಷ್ಟೇ ಇರುತ್ತೆ. ಈಗ ಬೇರೆ ಕಡೆ ನಾನು ಬೆಂಗಳೂರಲ್ಲಿದ್ದೀನಿ, ಮೈಸೂರಲ್ಲಿದ್ದೀನಿ ಅನ್ನೋರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಇದು ಆಲ್ಮೋಸ್ಟ್ ನೀವು ಬೆಂಗಳೂರಲ್ಲೇ ತೊಗೊಳ್ಳಿ, ಮೈಸೂರಲ್ಲೇ ತೊಗೊಳ್ಳಿ, ಇನ್ನೊಂದು ಎಲ್ಲೋ ತೊಗೊಂಡ್ರೂ ಕೂಡ ನಿಮ್ಗೆ ಅದೇ ರೇಟಲ್ಲಿ ಬಿಡುತ್ತೆ. ಹಬ್ಬ ಅಂದರೆ ಒಂದು ಏನಪ್ಪ ಅಂತಂದರೆ ಒಂದು 500,000 ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಏನಂದರೆ ಒಂದು ಒಳ್ಳೆ ಕಡೆ ತೊಗೊಳ್ಳಿ. ಯಾಕೆಂದರೆ ನಿಮ್ಗೆ ಅಕಸ್ಮಾತ್ ಅವ್ರ ಮೇಲೆ ನಂಬಿಕೆ ಇರಬೇಕು. ಆಮೇಲೆ ಏನಾದ್ರು ಮಿಷಿನ್ ಒಂದು ಚೂರು ಕೆಟ್ಟೋಯ್ತು ಅಂದ್ರೂ ಕೂಡ ನೀವು ಅಲ್ಲಿ ಹೋಗಿ ಸರ್ವಿಸ್ ಮಾಡ್ಕೊಳ್ಳೋ ಥರ ಇರಬೇಕು. ಅಂಥ ಕಡೆ ಮಾತಾಡಿ ವಿಚಾರಿಸಿ ತೊಗೊಳ್ಳಿ. ಒಂದು 500,000 ಹೆಚ್ಚು ಕಡಿಮೆ ಆದರೆ ಏನೂ ತೊಂದರೆ ಇಲ್ಲ. ಈಗ ನೀವು ಬೆಂಗಳೂರಲ್ಲಿರೋರು, ಮೇಡಮ್ ನೀವು ತೊಗೊಂಡಿರೋ ಕಡೆನೇ ತೊಗೋಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ, ನಾನು ಫೋನ್ ನಂಬರ್ ಹಾಕ್ತೀನಿ, ಫೋನ್ ನಂಬರ್ ಕೊಡ್ತೀನಿ. ಬಟ್ ಪಾಂಡವಪುರ ಅವರ ಶಾಪ್ ಇರೋದು ಪಾಂಡವಪುರ, ನೀವು ಅಲ್ಲಿಂದ ತೊಗೋಬೇಕಾಗುತ್ತೆ. ಹೇಗೆ ತೊಗೊಂಡೋಗ್ತೀರಾ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ದೂರ ಇರೋರು ಆದಷ್ಟು ನಿಮ್ಗೆ ಎಲ್ಲಿ ಹತ್ರದಲ್ಲಿ ಟೈಲರ್ ಮಿಷಿನ್ ಅಂಗಡಿಗಳಿರುತ್ತೆ ಅಂಥ ಕಡೆ ಪರ್ಚೇಸ್ ಮಾಡಿ. ಓಕೆನಾ? ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ವ್ಯಾಲ್ಸಾನ್ ಮಿಷಿನ್ ಬಗ್ಗೆ, ರೇಟ್ ಬಗ್ಗೆ ಎಲ್ಲ ಕೇಳಿದ್ದೀರಾ, ಎಲ್ಲನೂ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗೆ ಎಂಬ್ರಾಯ್ಡ್ರಿ ಬೇಸಿಕ್ಕಿಂದ ಹೇಳ್ಕೊಡಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಆನ್ಲೈನ್ ಕ್ಲಾಸ್ ಅಂತಲ್ಲ, ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿಕೊಂಡು ಇಂಟ್ರೆಸ್ಟ್ ಇರೋರು ಕಲ್ತ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾರ್ಯಾರಿಗೆ ನಂಬರ್ ಬೇಕು ಮಿಷಿನ್ ಶಾಪ್ದು ಕಮೆಂಟ್ ಮಾಡಿ. ಪಾಂಡವಪುರ ಅಕ್ಕಪಕ್ಕ ಇರೋರು ಖಂಡಿತ ಅವ್ರ ನಂಬರ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.